ಆಕಾಶವಾಣಿ ಮಂಗಳೂರು. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ. ಈ ಕುರಿತಾಗಿ ಮಂಗಳೂರಿನ ಫಾದರ್ ಮುಲ್ಲಾಸ್ ಮೆಡಿಕಲ್ ಕಾಲೇಜಿನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಪ್ರಿಯಾ ಹೆಗ್ಡೆ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಟಿ.ಎಸ್. ಪ್ರಸಾದ್. ಆತ್ಮೀಯ ಕೇಳುಗರೆ, ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನ. ಈ ದಿನದ ಒಂದು ಮಹತ್ವ ಏನು, ಯಾಕಾಗಿ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ, ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಇದಕ್ಕಿರುವಂತಹ ಒಂದು ಸಂಬಂಧ ಏನು, ಮಾನಸಿಕ ಆರೋಗ್ಯದಲ್ಲಿ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ಇದಕ್ಕೆ ಚಿಕಿತ್ಸೆಯನ್ನ ಪರಿಹಾರವನ್ನ ಕಂಡುಕೊಳ್ಳಬಹುದು, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸುಪ್ರಿಯಾ ಹೆಗಡೆಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಈಗ ಈ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಅಕ್ಟೋಬರ್ 10 ಆಚರಣೆ ಮಾಡಲಾಗ್ತದೆ. ಇದರ ಒಂದು ಹಿನ್ನೆಲೆ ಏನು ಹಾಗೂ ಇದರ ಒಂದು ಮಹತ್ವ ಏನು ಅಂತ ಹೇಳ್ತೀವಿ? ಸೊ ತುಂಬ ವರ್ಷದಿಂದ 10th ಅಕ್ಟೋಬರಿಗೆ ನಾವು ಆಸ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಒಬ್ಸರ್ವ್ ಮಾಡ್ತಾ ಇದ್ದೇವೆ. ಮೆಂಟಲ್ ಹೆಲ್ತ್ ಹ್ಯಾಸ್ ಬಿಕಮ್ ಅ ಬಿಗ್ ಕನ್ಸರ್ನ್ ನಾವು. ಈಗ ನೋಡುವಾಗ ಎಷ್ಟೋ ಜನಕ್ಕೆ ಮಾನಸಿಕ ಅನಾರೋಗ್ಯ ಇದೆ, ಎಷ್ಟೋ ಜನಕ್ಕೆ ಮಾನಸಿಕ ಕಾಯಿಲೆಗಳು ಇದೆ. ಸೊ ಅದರ ಬಗ್ಗೆ ತಿಳುವಳಿಕೆ ಈಗ ಸಹ ಜನರ ಹತ್ರ ಅಷ್ಟಿಲ್ಲ. ಸೊ ಕೆಲವು ಮೂಢನಂಬಿಕೆಗಳು ಮತ್ತೆ ಕೆಲವು ಬಿಲೀಫ್ ಸಿಸ್ಟಮ್ಸ್ ಮೇಲೆ ಆರೋಗ್ಯ ಡಿಪೆಂಡ್ ಆಗುತ್ತೆ, ಮತ್ತೆ ಬೇರೆ ಯಾವ್ದು ಪ್ರಾಬ್ಲಮ್ ಇಂದ ಇದು ಬಂದಿರಬಹುದು ಕಾಯಿಲೆಗಳು ಅಂತ ಪೀಪಲ್ ಥಿಂಕ್ ಮಾಡ್ತಾರೆ. ಕೆಲವು ಸಲ ಇದ್ರ ಬಗ್ಗೆ ತುಂಬಾ ಒಂದೊಮ್ಮೆ ಸ್ಟಿಗ್ಮಾ ಅದು ಸಹ ಇರುತ್ತೆ. ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ಮತ್ತೆ ಅವೇರ್ನೆಸ್ ಜಾಸ್ತಿ ಮಾಡಲಿಕ್ಕೆ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಒಬ್ಸರ್ವ್ ಆಗ್ತಾ ಇದೆ. ಈಗ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆದಂತಹ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅನ್ನುವಂತಹ, ಈಗ ಜಾಗತಿಕವಾಗಿ ನೋಡಿದರೆ ಈ ಮಾನಸಿಕ ಆರೋಗ್ಯ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಒಂದು ಸಮಸ್ಯಾತ್ಮಕವಾಗಿ ಕಾಡ್ತಾ ಇದೆ ಜಗತ್ತಿನಲ್ಲಿ? ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ಅಪ್ರಾಕ್ಸಿಮೇಟ್ಲಿ 10 to 20% ಆಫ್ ಆಲ್ ಪೀಪಲ್ ಹ್ಯಾವ್ ಸಮ್ ಆರ್ ದಿ ಅದರ್ ಮೆಂಟಲ್ ಇಲ್ನೆಸ್. ಸೊ ಕಾಮನ್ ಮೆಂಟಲ್ ಡಿಸಾರ್ಡರ್ಸ್, ಖಿನ್ನತೆ ಇರ್ಬೋದು, ಆತಂಕ ಇರ್ಬೋದು, ಒಂದು 10% ಪಾಪ್ಯುಲೇಷನ್ಗೆ ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ಆಗುತ್ತೆ. ಸೊ ಇಟ್ ಈಸ್ ವೆರಿ ಕಾಮನ್. ಮತ್ತು ಈಗ ಮದ್ಯಪಾನದ ಅದರದ್ದು ಚಟ ಅದು ಸಹ ಒಂದು ಕಾಯಿಲೆ. ಸೊ ಅದಕ್ಕೆ ನೋಡಲಿಕ್ಕೆ ಹೋದರೆ ಅಟ್ಲೀಸ್ಟ್ ಒಂದು 5% ಪಾಪ್ಯುಲೇಷನ್ಗೆ ಡಿಪೆಂಡೆನ್ಸ್ ಇರ್ಬೋದು. ಇದರ ಸ್ವಲ್ಪ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಾನಸಿಕ ಆರೋಗ್ಯ ಎನ್ನುವಂಥದ್ದು ಇತ್ತೀಚೆಗೆ ಹೆಚ್ಚು ಪ್ರಚಲಿತದಲ್ಲಿ ಬರ್ತಾ ಇರುವಂತಹದ್ದು ಅಥವಾ ಈ ಹಿಂದೆಯೂ ಕೂಡ ಇತ್ತ ಇದು ಸಮಸ್ಯೆ? ಸರ್, ಹಿಂದೆ ಸಹ ಇದು ಮಾನಸಿಕ ಕಾಯಿಲೆಗಳು ಹಿಂದೆ ಸಹ ಇತ್ತು, ಬಟ್ ಅದರ ಬಗ್ಗೆ ಜನರಿಗೆ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಪೀಪಲ್ ಡಿಂಟ್ ನೋ ಇದು ಒಂದು ಕಾಯಿಲೆ ಅಂತ. ಸೊ ಆ ಥರ ಆಗುವಾಗ ಅವರಿಗೆ ಅದಕ್ಕೆ ಹೇಗೆ ಟ್ರೀಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಮೊದಲೇ ಪೇಷಂಟ್ಸಿಗೆ ಅವ್ರು ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರು, ಲಾಕ್ ಮಾಡಿ ಇರ್ತಾ ಇದ್ರು, ಚೈನಲ್ಲಿ ಇರ್ತಾ ಇದ್ರು. ಸೊ ಪೀಪಲ್ ಕಟ್ಟಿರ್ತಾ ಇದ್ರು. ಹೌದು, ಯಾವುದೋ ಒಂದು ಕಾಯಿಲೆಗೆ ನಮಗೆ ಗೊತ್ತಿಲ್ಲದೆ ಪೇಷಂಟ್ಸಿಗೆ ಇಷ್ಟು ಇನ್ಹ್ಯೂಮನ್ ಕಂಡೀಷನ್ಸಲ್ಲಿ ನೋಡ್ಕೊಂಡದ್ದು. ದಟ್ ಟೈಮ್ ದ ಮೆಂಟಲ್ ಹೆಲ್ತ್ ಬಗ್ಗೆ ಅಷ್ಟು ಜನರಿಗೆ ಮಾಹಿತಿ ಇರಲಿಲ್ಲ. ಅಂದರೂ ಇವಾಗ ಥಿಂಗ್ಸ್ ಆರ್ ಚೇಂಜಿಂಗ್ ರ್ಯಾಪಿಡ್ಲಿ ಥ್ಯಾಂಕ್ಸ್ ಟು ಇಂಟರ್ನೆಟ್ ಆ್ಯಂಡ್ ಸೋಷಿಯಲ್ ಮೀಡಿಯಾ. ಅದ್ರ ಬಗ್ಗೆ ಈಗ ಇಫ್ ಯು ಓಪನ್ ಅ ಟ್ವಿಟರ್ ಅಕೌಂಟ್ ಆರ್ ಎನಿ ಇನ್ಸ್ಟಾ, ಯು ವಿಲ್ ಸಿ ಮೆಂಟಲ್ ಹೆಲ್ತ್ ಇಸ್ ಟ್ರೆಂಡಿಂಗ್. ಸೊ ಈಗ ನೋಡುವಾಗ ಅಟ್ ಲೀಸ್ಟ್ ದ ಯಂಗರ್ ಜನರೇಷನ್ ಹ್ಯಾಸ್ ಲಾಟ್ ಆಫ್ ನಾಲೆಜ್ ಆನ್ ಮೆಂಟಲ್ ಹೆಲ್ತ್. ಆಮೇಲೆ ಈಗ ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ಈ ವರ್ಷದ ಒಂದು ಘೋಷವಾಕ್ಯ ಏನು ಇದರ ಒಂದು ಪ್ರಾಮುಖ್ಯತೆ? 2022 the World Mental Health Day theme is to make mental health and well-being for all a global priority. ಸೊ ಇದರ ಅರ್ಥ ಅಂದರೆ ಇದು ಮಾನಸಿಕ ಕಾಯಿಲೆಗೆ ಮತ್ತು ಅದರದ್ದು ಆರೋಗ್ಯ ವಿಷಯದಲ್ಲಿ ನಾವು ವರ್ಲ್ಡ್ ವೈಡ್ ಇದಕ್ಕೆ ಒಂದು ಹೆಲ್ತ್ ಪ್ರಾಮುಖ್ಯತೆಯನ್ನು ಕೊಡಬೇಕು. ಸರ್, ಈಗ ನಮ್ಮ ದೇಶದ ಮಟ್ಟದಲ್ಲಿ ನೋಡಿದ್ರೆ ಈಗ ಜಾಗತಿಕವಾಗಿ ನೀವು ಈಗಾಗಲೇ ಹೇಳಿರಿ 10-15% ಇದು ಇರಬಹುದು ಅಂತ ಹೇಳಿ. ನಮ್ಮ ದೇಶದಲ್ಲಿ ಹೇಗಿದೆ ಪರಿಸ್ಥಿತಿ? ಇದಕ್ಕೆ ಒಂದು ಹಿನ್ನೆಲೆ ಏನು? ಸೊ ಈಗ 1 in 5 persons ಹ್ಯಾವ್ ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ಬೋದು. 1 in 5. ಸೊ ಇಟ್ ಈಸ್ ವೆರಿ ಕಾಮನ್. ಸೊ ಆಲ್ ದ ಟೈಮ್ ಇಟ್ ವೋಂಟ್ ಬಿ ದೇರ್. ಫಾರ್ ಎಕ್ಸಾಂಪಲ್, ಈಗ ಲೇಡೀಸಿಗೆ ಹೆರಿಗೆ ಆದ ನಂತರ ಪೋಸ್ಟ್ ಪಾರ್ಟಮ್ ಡಿಸಾರ್ಡರ್ಸ್ ಒಂದು 14 to 15% ಇರ್ಬೋದು. ಅಂದರೂ ಅದು ಲೈಫ್ ಟೈಮ್ ಇರೋದಿಲ್ಲ, ಇಟ್ ಚೇಂಜಸ್. ಅವ್ರ ಮೆನೋಪಾಸ್ ಆದ ನಂತರ ದಟ್ ಟೈಮ್ ಆಲ್ಸೋ ದೇರ್ ಕ್ಯಾನ್ ಬಿ ಎನ್ ಎಕ್ಸಾಸರ್ಬೇಷನ್. ಮತ್ತು ಕೆಲವು ಯಂಗ್ ಏಜಲ್ಲಿ ಮಕ್ಕಳಿಗೆ ಎಕ್ಸಾಮ್ ಫೇಲಿಯರ್ಸ್ ಆಗಲಿ, ರಿಲೇಷನ್ಶಿಪ್ ಬ್ರೇಕಪ್ಸ್ ಆಗಲಿ, ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ಸ್, ಹೌದು, ಅದು ಆಘಾತ ಆ ಒಂದು ಪೀರಿಯಡಲ್ಲಿ ಬಂದಿರುತ್ತೆ. ಲೈಫ್ ಲಾಂಗ್ ಇರ್ತದೆ ಅಂತಲ್ಲ. ಸೊ ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಇಸ್
ಈಗ ನಮಗೆ ಹೇಗೆ ಏನೋ ಒಂದು ಮೆಡಿಕಲ್ ಪ್ರಾಬ್ಲಮ್ಸ್ ಬಂತು, ಒಂದು ಅಜೀರ್ಣ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಜ್ವರ ಬಂದಿರ್ಬೋದು. ಹೌದು. ಸೊ ಅದು ನಮಗೆ ಒಂದು ಪರ್ಟಿಕ್ಯುಲರ್ ಡ್ಯೂರೇಷನಲ್ಲಿ ಇರುತ್ತೆ. ಬಟ್ ಮೆಂಟಲ್ ಡಿಸಾರ್ಡರ್ಸ್ ಅದಕ್ಕೆ ಡ್ಯೂರೇಷನ್ ಸ್ವಲ್ಪ ಲಾಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಡಿಪ್ರೆಸಿವ್ ಎಪಿಸೋಡ್ ಆದರೆ ಇಟ್ ಲಾಸ್ಟ್ ಫಾರ್ ಅರೌಂಡ್ 6 to 9 months ಟ್ರೀಟ್ ಮಾಡಲಿಲ್ಲ ಅಂದರೆ. ಆರ್ ಇಫ್ ಇಟ್ಸ್ ಅ ಮೇನಿಕ್ ಎಪಿಸೋಡ್ ಇಟ್ ಲಾಸ್ಟ್ ಫಾರ್ ಮೇ ಬಿ 6 months. ಕೆಲವು ಕಾಯಿಲೆ ಇದೆ, ಫಾರ್ ಎಕ್ಸಾಂಪಲ್ ಈಗ ಸ್ಕಿಜೋಫ್ರೇನಿಯಾ, ಚಿತ್ತವಿಕಲತೆ, ಅದು ಲೈಫ್ ಲಾಂಗ್ ಇಲ್ನೆಸ್ಸಸ್. ಸೊ ಅದು ಕಾಯಿಲೆ ಬಂದರೆ ಅದು BP, ಶುಗರ್ ಹಾಗೆ. ಸೊ ಅದಕ್ಕೆ ಮೆಡಿಸಿನ್ ಮತ್ತು ಅದರ ಡಿಸಾರ್ಡರ್ ಲೈಫ್ ಲಾಂಗ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಡಿಸಾರ್ಡರ್. ಈಗ ಮಾನಸಿಕ ಆರೋಗ್ಯ ಅಥವಾ ಆರೋಗ್ಯದ ಸಮಸ್ಯೆಗಳನ್ನು ಯಾವ ರೀತಿ ವಿಂಗಡಿಸಬಹುದು ಅಥವಾ ವಿಭಾಗಿಸಬಹುದು? ಅದಕ್ಕೆ ವಿಭಾಗಿಸಲಿಕ್ಕೆ, ಕ್ಲಾಸಿಫೈ ಮಾಡಲಿಕ್ಕೆ ಕೆಲವು ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್, ಸಿಂಪ್ಲಿಫೈ ಮಾಡಲಿಕ್ಕೆ ಹೇಳಿದರೆ ನ್ಯೂರೋಟಿಕ್ ಡಿಸಾರ್ಡರ್ಸ್ ಆ್ಯಂಡ್ ಸೈಕಾಟಿಕ್ ಡಿಸಾರ್ಡರ್ಸ್ ಅಂತ ಕ್ಲಾಸಿಫೈ ಮಾಡ್ಬೋದು. ಏನದರ ವ್ಯತ್ಯಾಸ? ಸೊ ನ್ಯೂರೋಟಿಕ್ ಡಿಸಾರ್ಡರ್ಸ್ ಅಂದರೆ ಆಂಗ್ಸೈಟಿ ಮತ್ತು ಡಿಪ್ರೆಷನ್, ಖಿನ್ನತೆ, ಆತಂಕ. ಸೊ ಅದರಲ್ಲಿ ಪೇಷಂಟ್ಸಿಗೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ದೇ ನೋ ದಟ್ ನನಗೆ ಹೆದರಿಕೆ ಆಗ್ತದೆ, ನನಗೆ ಈ ಸಿಚುವೇಶನಿಗೆ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಜನರು ನೋಡಿದರೆ ಭಯ ಆಗ್ತದೆ, ನನಗೆ ಎಕ್ಸಾಮ್ ಬಂದ ಕೂಡಲೇ ನಾನು ಗಿವ್ ಅಪ್ ಮಾಡ್ತೇನೆ, ಬ್ಲ್ಯಾಂಕ್ ಆಗ್ತೇನೆ. ಆರ್ ಡಿಪ್ರೆಷನ್ ಇದ್ದರೆ ನನಗೆ ಬೇಸರ ಆಗ್ತಾ ಇದೆ, ನನಗೆ ದುಃಖ ಬರ್ತಾ ಇದೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನ್ನ ಹತ್ರ ಏನೂ ಸಾಧ್ಯ ಇಲ್ಲ ಅಂತ ಯೋಚನೆ ಬರೋದು, ನಾನು ಸತ್ತು ಹೋದರೆ ಒಳ್ಳೆಯದು ಅಂತ ಯೋಚನೆ ಬರೋದು. ಸೊ ಈ ಕಾಯಿಲೆಯಲ್ಲಿ ಪೇಷಂಟ್ಸಿಗೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಗೊತ್ತಿರುತ್ತೆ. ನನ್ನಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ. ಹೌದು, ಇನ್ಸೈಟ್ ಅಂತ ಹೇಳ್ತಾರೆ. ಸೊ ನನಗೆ ಪ್ರಾಬ್ಲಮ್ ಇದೆ, ಐ ಆಮ್ ಸಮಥಿಂಗ್ ಇಸ್ ರಾಂಗ್ ವಿತ್ ಮೀ ಅಂತ ಫೀಲಿಂಗ್ ಇದು ಕಾಯಿಲೆಯಲ್ಲಿ ಪೇಷಂಟ್ಸಿಗೆ ಇರುತ್ತೆ. ದೀಸ್ ಆರ್ ನ್ಯೂರೋಟಿಕ್ ಡಿಸಾರ್ಡರ್ಸ್. ದೆನ್ ಕಮ್ ದ ಸೈಕಾಟಿಕ್ ಡಿಸಾರ್ಡರ್ಸ್. ಸೈಕಾಟಿಕ್ ಡಿಸಾರ್ಡರ್ಸಲ್ಲಿ ಇನ್ಸೈಟ್ ಇರೋದಿಲ್ಲ. ಸೊ ದೋಸ್ ಆರ್ ವೆರಿ ಸಿವಿಯರ್ ಮೆಂಟಲ್ ಡಿಸಾರ್ಡರ್ಸ್. ಉನ್ಮಾದ ಅಂತ ಒಂದು, ಮೇನಿಯಾ ಅಂತ ಒಂದು ಕಾಯಿಲೆ ಇದೆ. ಅದರಲ್ಲಿ ಸಿವಿಯರ್ ಆಗುವಾಗ ಪೇಷಂಟಿಗೆ ನಾನು ಮಾಡ್ತಾ ಇರೋದು ಪ್ರಾಬ್ಲಮ್ಸ್ ಗೊತ್ತೇ ಆಗೋದಿಲ್ಲ. ಮತ್ತು ಚಿತ್ತವಿಕಲತೆ, ಸ್ಕಿಜೋಫ್ರೇನಿಯಾ ಅಂತ ಕಾಯಿಲೆ ಇದೆ. ಅದರಲ್ಲಿ ಪೇಷಂಟ್ಸ್ ವಿಲ್ ಬಿಕಮ್ ಎಕ್ಸ್ಟ್ರೀಮ್ಲಿ ವೈಲೆಂಟ್ ಸಮ್ಟೈಮ್ಸ್. ಸೊ ಅವರಷ್ಟಕ್ಕೆ ಮಾತಾಡೋದು, ಅವರಷ್ಟಕ್ಕೆ ನೆಗಾಡೋದು, ಕಿವಿಯಲ್ಲಿ ಅವರಿಗೆ ಶಬ್ದ ಕೇಳಿದಾಗೆ ಆಗ್ತದೆ. ಆ ಮಾತುಗಳಿಗೆ ಇವರು ಉತ್ತರ ಕೊಡ್ತಾರೆ. ಅವರು ಈ ಪ್ರಪಂಚದಲ್ಲಿ ಇರುವುದಿಲ್ಲ. ದೋಸ್ ಇಲ್ನೆಸ್ಸಸ್ ಆರ್ ಆ್ಯಕ್ಚುಲಿ, ಈಗ ಸೈಕ್ಯಾಟ್ರಿಗೆ ಆ ಮೊದಲೇದ ಹೆಸರು ಸಿಕ್ಕಿರೋದು ಇದೇ ಕಾಯಿಲೆಯಿಂದ. ಬಟ್ ದೀಸ್ ಇಲ್ನೆಸಸ್ ಆರ್ ನಾಟ್ ದ್ಯಾಟ್ ಕಾಮನ್. ಈಗ ಸ್ಕಿಜೋಫ್ರೇನಿಯಾದು ಪ್ರೆವಲೆನ್ಸ್ ಇಸ್ ಓನ್ಲಿ 1%, ವೈಲ್ ಡಿಪ್ರೆಷನ್ಸ್ ಪ್ರೆವಲೆಂಟ್ ಇಸ್ 10 times more. ಸೊ ಅನ್ಫಾರ್ಚುನೇಟ್ಲಿ ಇನ್ ಸ್ಕಿಜೋಫ್ರೇನಿಯಾ ದೇರ್ ಇಸ್ ನೋ ಇನ್ಸೈಟ್. ಸೊ ನನಗೆ ಟ್ರೀಟ್ಮೆಂಟ್ ಬೇಕು, ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅನ್ಫಾರ್ಚುನೇಟ್ಲಿ ದೀಸ್ ಪೇಷಂಟ್ಸಿಗೆ ಗೊತ್ತಾಗೋದಿಲ್ಲ. ಸೊ ಮನೆಯವರು ಅನ್ಲೆಸ್ ದೇ ಟೇಕ್ ದ ಇನಿಷಿಯೇಟಿವ್, ದೀಸ್ ಪೇಷಂಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಬಿ ಯೂಸ್ಫುಲ್ ಮೆಂಬರ್ಸ್ ಆಫ್ ಸೊಸೈಟಿ. ಇಷ್ಟು ಡಿಸ್ಫಂಕ್ಷನ್ ಆಗಿರ್ತದೆ ಅಂದರೆ ಕೆಲಸ ಮಾಡಲಿಕ್ಕೆ ಅಲ್ಲ, ದೇ ಕ್ಯಾನ್ ನಾಟ್ ಫಂಕ್ಷನ್ ಇನ್ ಅ ಫ್ಯಾಮಿಲಿ ಸೆಟ್ಟಿಂಗ್ ಆಲ್ಸೋ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ದೀಸ್ ಪೇಷಂಟ್ಸ್ ಎಸ್ಪೆಷಲಿ ದಟ್ ಫ್ಯಾಮಿಲಿ ಟೇಕ್ಸ್ ದ ಲೀಡ್ ಇನ್ ಟ್ರೀಟ್ಮೆಂಟ್. ಈಗ ಒಂದೊಂದಾಗಿ ನೋಡುವ, ಈಗ ಡಿಪ್ರೆಷನ್ ಬಗ್ಗೆ ನೀವು ಸಾಮಾನ್ಯವಾಗಿ ಕಂಡುಬರುವಂತಹದ್ದು ಡಿಪ್ರೆಷನ್ ಅಥವಾ ಒಂದು ಖಿನ್ನತೆ ಎನ್ನುವಂತಹದ್ದು, ಇದು ಯಾವ ರೀತಿಯ ಒಂದು ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಇದರ ಒಂದು ಚಿಹ್ನೆಗಳು ಯಾವ ರೀತಿ ಇರ್ತದೆ, ಇದರ ಒಂದು ದುಷ್ಪರಿಣಾಮಗಳು ಏನೇನು, ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬಹುದು? ಸೊ ಡಿಪ್ರೆಷನ್ ಇದು ಮೇನ್ ಸಿಂಪ್ಟಮ್ ಇರುತ್ತೆ ಪರ್ವೇಸಿವ್ ಸ್ಯಾಡ್ ಮೂಡ್. ಪರ್ವೇಸಿವ್ ಅಂದರೆ ಅದು ಯಾವಾಗಲೂ ಇರಬೇಕು, ಒಂಥರ ದುಃಖ ಅಂದರೆ ಕಂಟಿನ್ಯೂಸ್ ಆಗಿ. ಈಗ ಸಪೋಸ್ ನಂದು ಇವತ್ತು ಬೆಳಿಗ್ಗೆ ಮೂಡ್ ಸರಿ ಇರಲಿಲ್ಲ, ಒಂದು ರೀತಿಯ ಹತಾಶ ಮನೋಭಾವ ಅಂತ ಹೇಳ್ಬೋದು. ಹೌದು. ಸೊ ಅದು ಮೂಡ್ ಒಂದು ನಾರ್ಮಲಿ, ಈಗ ನಾರ್ಮಲ್ ಡ್ಯೂರೇಷನಲ್ಲಿ ನಮ್ಮದು ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಇನ್ ಖಿನ್ನತೆ ಅದೇ ಸ್ಲೋ ಮೂಡ್ ಕಂಟಿನ್ಯೂಸ್ ಫಾರ್ 2 weeks ಮಿನಿಮಮ್ ಟು ಮೇಕ್ ಅ ಡಯಾಗ್ನೋಸಿಸ್. 2 ವಾರಕ್ಕಿಂತ ಕಮ್ಮಿ ಇದ್ದರೆ ಇಟ್ ವಿಲ್ ಬಿ ಜಸ್ಟ್ ಸಿಚುವೇಶನಲ್ ಸ್ಯಾಡ್ನೆಸ್. ಕಂಟಿನ್ಯೂಸ್ ಆಗಿ 2 weeks ಲೋ ಮೂಡ್, ಲ್ಯಾಕ್ ಆಫ್ ಇಂಟ್ರೆಸ್ಟ್. ಮೊದಲೇ ನನಗೆ TV ನೋಡಲಿಕ್ಕೆ ಮನಸ್ಸಿತ್ತು, ಈಗ ಸೀರಿಯಲ್ ನೋಡಲಿಕ್ಕೆ ಮನಸ್ಸಿಲ್ಲ. ಮತ್ತು ಒಂಥರ ನಿಶಕ್ತಿ, ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಕೆಲಸ ಮಾಡುವಾಗ ಸುಸ್ತಾಗೋದು, ಕೆಲಸ ಬಿಟ್ಟು ಕೂತ್ಕೊಳ್ಳುವ ಅಂತ ಅನಿಸೋದು, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಕೆಲಸ ಮಾಡುವಾಗ ಮೊದಲಿನಷ್ಟು ಚುರುಕಿಲ್ಲ. ಸ್ಟೂಡೆಂಟ್ಸ್ ಹೇಳ್ತಾರೆ ಓದ್ತೇನೆ, ಇನ್ನೊಮ್ಮೆ ಓದಬೇಕಾಗ್ತದೆ, ಮತ್ತೆ ಸಹ ಓದ್ತೇನೆ ಅಂದರೂ ಸಹ ಮಂಡೇಲಿ ಏನು ಹೋಗೋದಿಲ್ಲ. ಮತ್ತು ಒಂಥರ ಗಿಲ್ಟ್, ನಾನೇನೋ ತಪ್ಪು ಮಾಡಿದ್ದೇನೆ, ನನ್ನಿಂದ ಏನೋ ಮಿಸ್ಟೇಕ್ ಆಗಿದೆ, ನಿಜ ಆಗಿರೋದಿಲ್ಲ ಅಂದರೂ ಅವರಿಗೆ ಅನಿಸೋದು ನಾನೇನೋ ಮಾಡಿದ್ದೇನೆ ಅಂತ. ಮತ್ತು ಡೆತ್ ವಿಶಸ್, ನಾನು ಯಾಕೆ ಬದುಕಬೇಕು, ನಾನು ಸತ್ತಿದ್ರೆ ಒಳ್ಳೆಯದು, ದೇವ್ರು ಯಾಕೆ ಕೊಂಡು ಹೋಗೋದಿಲ್ಲ. ಕೆಲವು ಸಲ ಜೋರಾದರೆ ಆತ್ಮಹತ್ಯೆ ಮಾಡ್ಕೊಳ್ಳುವ ಥಾಟ್ಸ್ ಬರೋದು, ಮತ್ತು ಇನ್ನೂ ಜೋರಾದರೆ ಮತ್ತೆ ಆತ್ಮಹತ್ಯೆಗೆ ಅಟೆಂಪ್ಟ್ ಮಾಡ್ತಾರೆ. ಸೊ ಇದೆಲ್ಲ ಖಿನ್ನತೆಯ ಲಕ್ಷಣ. ಈ ಖಿನ್ನತೆ ಬರುವುದಕ್ಕೆ ಮೂಲ ಕಾರಣ ಏನು ಮತ್ತು ಯಾವ ಏಜ್ ಗ್ರೂಪ್ನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ? ಸೊ ಖಿನ್ನತೆ ಇಸ್ ಬಯೋಲಾಜಿಕಲ್. ಸೊ ಹೇಗೆ ನಮಗೆ ಈಗ ಹಾರ್ಟ್ ಡಿಸೀಸಸ್, ಎಥ್ರೋಸ್ಕ್ಲೆರೋಸಿಸ್, ಸ್ಮೋಕಿಂಗ್, ಜೆನೆಟಿಕ್ ಫ್ಯಾಕ್ಟರ್ಸಲ್ಲಿ ಬರ್ತದೆ, ಸಿಮಿಲರ್ಲಿ ಡಿಪ್ರೆಷನ್ ಈಸ್ ಬಯೋಲಾಜಿಕಲ್. ಇಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ನ್ಯೂರೋಕೆಮಿಕಲ್ ಇಂಬ್ಯಾಲೆನ್ಸ್ ಇನ್ ದ ಬ್ರೈನ್.
ಸೊ ನಮ್ಮದು ಬ್ರೈನಲ್ಲಿ ಕೆಲವು ನ್ಯೂರೋಕೆಮಿಕಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ದೆರ್ ಇಸ್ ಅ ಕೆಮಿಕಲ್ ಕಾಲ್ಡ್ ಎಸ್ ಸೆರೋಟೋನಿನ್. ಸೊ ಈ ಸೆರೋಟೋನಿನ್ ಇಂಬ್ಯಾಲೆನ್ಸಲ್ಲಿ ಖಿನ್ನತೆ ಬರೋದು. ಈಗ ನಮಗೆ ಬಿ ಪಿ ಕಾಯಿಲೆ ಉಂಟು ಅಂತ ತಿಳ್ಕೊಳ್ಳಿ. ಸೊ ನಾನು ಬಿ ಪಿ ಮೆಷರ್ ಮಾಡಲಿಕ್ಕೆ ಆಗ್ತದೆ, ಆಯಿತು ನಿಮಗೆ ಇಷ್ಟಿಷ್ಟು ಬಿ ಪಿ ಉಂಟು ಅಂತ ಹೇಳ್ಬೋದು. ಅಂದ್ರೆ ಬ್ರೈನ್ ಒಳಗೆ ಸೂಜಿ ಹಾಕಿ ಆ ಸೆರೋಟೋನಿನ್ ತೆಗೆದು ಒಂದು ಲೈವ್ ಮನುಷ್ಯಕ್ಕೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಸೊ ಅದರಿಂದ ನಮ್ಮ ಕಾಯಿಲೆಗಳಿಗೆ, ಡಿಪ್ರೆಷನಿಗೆ ಆ್ಯಸ್ ಅ ಬಯೋಲಾಜಿಕಲ್ ಬೇಸಿಸ್ ಪೇಷಂಟ್ಸಿಗೆ ನಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಯಾವಾಗಲೂ ಕಷ್ಟ ಆಗೋದು ಅದಕ್ಕೆ. ಬಿಕಾಸ್ ವಿ ಕೆನಾಟ್ ಗಿವ್ ದೆಮ್ ಪ್ರೂಫ್ ದಟ್ ಯು ಆರ್ ಡಿಪ್ರೆಸ್ಡ್ ದೋ ದೇ ಹ್ಯಾವ್ ದ ಸಿಂಪ್ಟಮ್ಸ್. ಸೊ ಸೈಕ್ಯಾಟ್ರಿಕಲ್ಲಿ ಈಗ ಡಿಪ್ರೆಷನ್ಗೆ ಕಾರಣ ಅಂತ ನೀವು ಏನು ಅಂತ ಕೇಳಿದ್ದು, ಒನ್ ಆಫ್ ದ ಮೇಜರ್ ಥಿಂಗ್ಸ್ ಇಸ್ ಜೆನೆಟಿಕ್. ಸೊ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಿಪ್ರೆಷನ್ ಇದ್ದರೆ ಚಾನ್ಸಸ್ ಆಫ್ ಗೆಟಿಂಗ್ ಡಿಪ್ರೆಸ್ಡ್ ಫಾರ್ ಯು ಇಸ್ ಮೋರ್. ಸೆಕೆಂಡ್ ಇಸ್ ಬರುತ್ತೆ, ಕ್ವೈಟ್ ಸ್ಟ್ರಾಂಗ್ಲಿ ಜೆನೆಟಿಕ್. ಇನ್ನೊಂದಂದರೆ ಸ್ಟ್ರೆಸ್. ಸೊ ಲೈಫಲ್ಲಿ ಏನಾದರೂ ಒತ್ತಡ, ಒಂದಾದ ನಂತರ ಒಂದು ಒತ್ತಡ, ಇಫ್ ದರ್ ಇಸ್ ಅ ಕ್ಲಸ್ಟ್ರಿಂಗ್ ಆಫ್ ಸ್ಟ್ರೆಸ್ಸಸ್, ಜಾಬ್ ಹೋಯಿತು, ಟ್ರಾನ್ಸ್ಫರ್ ಆಯಿತು, ಮಕ್ಕಳಿಗೆ ಹುಷಾರಿಲ್ಲ, ಫೈನಾನ್ಷಿಯಲ್ ಸ್ಟ್ರೆಸ್ ಬಂತು, ರಿಲೇಷನ್ಶಿಪ್ ಇಶ್ಯೂಸ್ ಎಲ್ಲ ಒಟ್ಟಿಗೆ ತುಂಬ, ಬಿಕಾಸ್ ಎವ್ರಿಥಿಂಗ್ ಕೇಮ್ ಟುಗೆದರ್. ಆ ಥರ ಇರುವಾಗ ಖಿನ್ನತೆ ಬರೋದು ಜಾಸ್ತಿ. ಇನ್ನೊಂದಂದರೆ ಡ್ರಗ್ಸ್. ಸೊ ಈಗ ಆಲ್ಕೋಹಾಲ್ ಆಗಲಿ, ಗಾಂಜಾ ಆಗಲಿ, ಇದೆಲ್ಲ ಡ್ರಗ್ಸ್ ಮಾಡೋವರಿಗೆ, ರೆಗ್ಯುಲರ್ ಆಗಿ ಮಾಡೋವರಿಗೆ ಖಿನ್ನತೆ ಬರುವ ಚಾನ್ಸಸ್ ಜಾಸ್ತಿ. ಕೆಲವು ಸಲ ಇದು ಎಂಡೋಜೀನಸ್ ಇರುತ್ತೆ, ಅದಕ್ಕೆ ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಸಮ್ ಪರ್ಸ್ನಾಲಿಟೀಸ್ ಆರ್ ಮೋರ್ ಪ್ರೋನ್ ಟು ಡಿಪ್ರೆಷನ್. ಸೊ ನೆಗೆಟಿವ್ ಥಿಂಕಿಂಗ್ ಇರೋರು, ಸಪೋಸ್ ಏನೋ ಪ್ರಾಬ್ಲಮ್ ಬರುವಾಗ ಎನಿವೇ ದೇವರ್ ಆ್ಯನಲೈಸಿಂಗ್ ದ ಸಿಚುವೇಶನ್ ನೆಗೆಟಿವ್ಲಿ, ಆ ಥರ ಇರೋರಿಗೆ ಖಿನ್ನತೆ ಬರುವ ಚಾನ್ಸಸ್ ಜಾಸ್ತಿ. ಸೊ ದೇರ್ ಇಸ್ ಅ ಫೇಮಸ್ ಸೇಯಿಂಗ್ ದಟ್ ಲಾಟ್ ಆಫ್ ಅವರ್ ಟೀಚರ್ಸ್ ಆಲ್ಸೋ ಯೂಸ್. ದೇ ಸೇ ದಟ್ genetics loads the gun and environment pulls the trigger. So that is the cause for depressive illness. ಯಾವ ವಯೋಮಾನದಲ್ಲಿ ಇಂಥ ಒಂದು ಖಿನ್ನತೆ ಬರುವ ಸಾಧ್ಯತೆ ಇದೆ? ಅಂದರೆ ಯಾವ ಸಿಚುವೇಶನ್ಸಲ್ಲಿ ನೀವು ಹೇಳೋದಾ? ಯಾವ ವಯೋಮಾನ, ಏಜ್ ಗ್ರೂಪಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಈಗ ಯಾವ ಏಜಲ್ಲಿ ಸಹ ಬರ್ಬೋದು. ದ ಯಂಗೆಸ್ಟ್ ಪೀಪಲ್ ದಟ್ ವಿ ಹ್ಯಾವ್ ಸೀನ್ ಇಸ್ ಇನ್ ದ ಅರ್ಲಿ ಟೀನ್ಸ್. ಅದಕ್ಕಿಂತ ಸಣ್ಣ ಮಕ್ಕಳಲ್ಲಿ ಸಹ ಡಾಕ್ಯುಮೆಂಟೆಡ್ ಎವಿಡೆನ್ಸ್ ಆಫ್ ಡಿಪ್ರೆಷನ್ ಇಸ್ ದೇರ್. ಬಟ್ ಟೀನೇಜರ್ಸಲ್ಲಿ ವಿ ಸಿ ಇನ್ ದ ಕಂಟೆಕ್ಸ್ಟ್ ಆಫ್ ಸ್ಟಡೀಸ್ ಆಫ್ ಫೇಲ್ಡ್ ರಿಲೇಷನ್ಶಿಪ್ಸ್. ಈಗಿನ ಕಾಲದಲ್ಲಿ ದೇರ್ ಸಮಥಿಂಗ್ ಕಾಲ್ಡ್ ಎಸ್ ಸೈಬರ್ ಬುಲಿಂಗ್. ಸೊ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಆ್ಯಕ್ಟಿವ್ ಇರ್ತಾರೆ. ಅದರಲ್ಲಿ ಕೆಲವು ಸಲ ಅವರಿಗೆ ಡಿಸ್ಕ್ರಿಮಿನೇಟ್ ಮಾಡಿದರೆ, ಐಸೋಲೇಟ್ ಮಾಡಿದರೆ ಸಹ ಕೆಲವು ಮಕ್ಕಳು, ಎಸ್ಪೆಷಲಿ ವೆನ್ ಸಪೋರ್ಟ್ ಸಿಸ್ಟಮ್ ಇಸ್ ವೀಕ್, ಡಿಪ್ರೆಷನಿಗೆ ಹೋಗ್ಬೋದು. another junction is menarche. ಪೀರಿಯಡ್ ಸ್ಟಾರ್ಟ್ ಆಗುವ ಟೈಮಲ್ಲಿ ಗರ್ಲ್ಸಿಗೆ ಇಮೋಷ್ನಲ್ ಡಿಸ್ರೆಗ್ಯುಲೇಷನ್ ಇರುವಾಗ ಸ್ಟ್ರೆಸ್ ಎಲ್ಲ ಒಟ್ಟಿಗೆ ಬಂದರೆ ಆಗ್ಬೋದು. ನೆಕ್ಸ್ಟ್ ಸ್ಟೇಜ್ ದಟ್ ವಿ ಸಿ, ಐ ಆಮ್ ಮೇನ್ಲಿ ಟಾಕಿಂಗ್ ಅಬೌಟ್ ವಿಮೆನ್ ಫಸ್ಟ್. ಸೊ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ, ಪ್ರೆಗ್ನೆನ್ಸಿ ಆದ ನಂತರ, ಹೆರಿಗೆ ಆದ ನಂತರ ಆಗುವ ಕಾಯಿಲೆಗಳು ಜಾಸ್ತಿ ಇರುತ್ತೆ. ಮತ್ತು ಮೆನೋಪಾಸ್ ಟೈಮಲ್ಲಿ ಲೇಡೀಸಿಗೆ ಬರ್ಬೋದು. ಸೊ ಎಲ್ಲ ಏಜ್ ಗ್ರೂಪ್ಸಲ್ಲಿ ಬರ್ಬೋದು. ಇಫ್ ಯು ಲುಕ್ ಎಟ್ ಮೆನ್, ಇಟ್ ಈಸ್ normally distributed, but most of the depression that happens is in the younger age. So in the 3rd or 4th decade of life ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ. ಎಲ್ಡರ್ಲಿ ಡಿಪ್ರೆಷನ್ ಆಗೋದು ಯೂಶ್ವಲಿ ಇಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಎಂಟಿ ನೆಸ್ಟ್. ಅಂದರೆ ಮನೆಯಲ್ಲಿ ಯಾರಿಲ್ಲ, ಏಕಾಂಗಿತನ, ಯಾರಿಲ್ಲ ಮನೆಯಲ್ಲಿ, ಪ್ರೊಫೆಷನ್ ಇಲ್ಲ, ಫೈನಾನ್ಷಿಯಲ್ ಸೋರ್ಸಸ್ ಇಲ್ಲ, ಸೋಷಿಯಲ್ ನೆಟ್ವರ್ಕ್ ಶ್ರಿಂಕ್ ಆಗಿದೆ, ಮತ್ತು ಮೆಡಿಕಲ್ ಪ್ರಾಬ್ಲಮ್ಸ್ ಒಂದಾದ ನಂತರ ಒಂದು ಸ್ಟಾರ್ಟ್ ಆದ ನಂತರ ಇದು ಕಾಯಿಲೆಗಳು ಎಲ್ಡರ್ಲಿಯಲ್ಲಿ ಸಹ ನೋಡಲಿಕ್ಕೆ ಸಿಗುತ್ತೆ. ಸರ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಂಥ ಒಂದು ಮಾನಸಿಕ ಡಿಪ್ರೆಷನ್ ಅಥವಾ ಒಂದು ಖಿನ್ನತೆ ಬರ್ಬೋದು ಅನ್ನುವ ಮಾತನ್ನ ನೀವು ಹೇಳಿದ್ರಿ. ಇತ್ತೀಚಿನ ದಿವಸಗಳಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ಇಂಟರ್ನೆಟ್ನಲ್ಲಿ ಗೇಮ್ ಅಥವಾ ಒಂದು ಆಟವನ್ನು ಆಡುವಂತಹ ಒಂದು ಪ್ರವೃತ್ತಿ ಬೆಳೆಸಿ, ಜೊತೆಗೆ ಈಗ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಅಂತರ್ಜಾಲವನ್ನು ಹೆಚ್ಚು ಬಳಕೆ ಮಾಡಬೇಕು, ಮೊಬೈಲನ್ನು ಹೆಚ್ಚು ಬಳಕೆ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭ ಕೂಡ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಖಿನ್ನತೆ ಬರುವ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಈ ರೀತಿಯಲ್ಲಿ ಕೂಡ ಬರ್ಬೋದಾ ಹೇಗೆ? ಈಗ ಲಾಸ್ಟ್ 2 years ಇಫ್ ಯು ಸಾ, ಇದು ಕೋವಿಡ್ ಬಂದ ನಂತರ ಮಕ್ಕಳ ಕೈಯಲ್ಲಿ ಗ್ಯಾಜೆಟ್ಸ್ ಬಂತು. ಸೊ ಅದು ಗ್ಯಾಜೆಟ್ಸ್ ಬರುವಾಗ ಪೇರೆಂಟ್ಸಿಗೆ ಅನಿಸ್ತಾ ಇತ್ತು ದೇ ಆರ್ ಚೆಕಿಂಗ್ ನೋಟ್ಸ್ ಆರ್ ಅಟೆಂಡಿಂಗ್ ಕ್ಲಾಸಸ್. ಮತ್ತು ಕ್ಲಾಸಸ್ ಟೈಮ್ಸ್ ವಿಚಿತ್ರ ಇತ್ತು. ಅವಾಗ ಕೆಲವು ಸಲ ಸಾಯಂಕಾಲ 6 o'clock ಆಲ್ಸೋ ಕ್ಲಾಸಸ್ ವರ್ ಹ್ಯಾಪ್ನಿಂಗ್. ಸೊ ಎಕ್ಸಾಕ್ಟ್ಲಿ ಮಾನಿಟ್ರಿಂಗ್ ಮಾಡಲಿಕ್ಕೆ ಮಕ್ಕಳಿಗೆ ಆಗ್ತಾ ಇರಲಿಲ್ಲ. ಸೊ ಪೇರೆಂಟ್ಸ್ ಇನಿಷಿಯಲಿ ವಾಸ್ ಸ್ಟ್ರಿಕ್ಟ್, ಇಷ್ಟು ಹೊತ್ತು ಮಾತ್ರ ನಿನಗೆ ಮೊಬೈಲ್ ಆರ್ ಟ್ಯಾಬ್ ಸಿಕ್ಕೋದು. ಅದು ಆ ಟೈಮಲ್ಲಿ ಅದು ಫುಲ್ ಲಾಸ್ ಆಯಿತು. ಮತ್ತು ಬೋರ್ ಆಗ್ತಾ ಇದೆ, ಇಡೀ ದಿವಸ ಮಕ್ಕಳು ಮನೇಲೇ ಇದ್ದಾರೆ ಅಂತ ಕೆಲವು ಪೇರೆಂಟ್ಸ್ ಗೇಮಿಂಗ್ ಕಾನ್ಸೋಲ್ಸ್ ತಂದು ಕೊಟ್ಟರು. ಸೊ ಅದರಿಂದ ಒಂದು ಇಂಟರ್ನೆಟ್ ಗೇಮಿಂಗ್ ಡಿಸಾರ್ಡರ್ ಅಂತ ಒಂದು ಹೊಸತು ಪ್ರಾಬ್ಲಮ್ ಇಸ್ ಕಮಿಂಗ್ ಅಪ್ ನಾವು. ಲಾಸ್ಟ್ 1 year ತುಂಬ ಜಾಸ್ತಿ ಇತ್ತು. ಈಗ ಸ್ವಲ್ಪ ಪುನಃ ಶಾಲೆ ಎಲ್ಲ ಸ್ಟಾರ್ಟ್ ಆದ ನಂತರ ಇಟ್ ಇಸ್ ಕಮಿಂಗ್ ಡೌನ್. ಇಟ್ಸ್ ನಾಟ್, ಐ ವೋಂಟ್ ಸೇ ಇಟ್ಸ್ ಸ್ಟಿಲ್ ಆಸ್ ಹೈ. ಆವಾಗ ಏನಾಯಿತು ಅಂದರೆ ಫಾರ್ ಅವರ್ಸ್, ಮೇ ಬಿ 16 hours
ಮಕ್ಕಳು ಗೇಮಿಂಗ್ ಕನ್ಸೋಲಲ್ಲಿ ಕೆಲವು ಗೇಮ್ಸ್ ಇದೆ, ಪಬ್ಜಿ, ಫ್ರೀ ಫೈರ್, ಕೆಲವು ಸ್ಟ್ರಾಟಜಿಕ್ ಗೇಮ್ಸ್ ಅದೆಲ್ಲ ಆಡ್ತಾ ಇದ್ರು. ಟು ದ ಎಕ್ಸ್ಟೆಂಟ್ ದಟ್ ಕೆಲವರಿಗೆ ಫುಡ್ ಸಹ ಹ್ಯಾಸ್ ಟು ಬಿ ಸರ್ವ್ಡ್ ಇನ್ ದ ರೂಮ್ ಆ್ಯಂಡ್ ದೇ ಹ್ಯಾವ್ ಬ್ರೋಕನ್ ಥಿಂಗ್ಸ್, ದೇ ಹ್ಯಾವ್ ಥ್ರಾಶ್ಡ್ ಪೀಪಲ್ ಇನ್ ದ ಹೌಸ್ just because they were asked to come out of the gaming room. The COVID the end phase ಅಲ್ಲಿ we have faced that issue. ಇವಾಗ ಶಾಲೆ ಸ್ಟಾರ್ಟ್ ಆದ ನಂತರ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅಂದ್ರೂ ಕೆಲವರಿಗೆ ಆ ಪೀರಿಯಡಲ್ಲಿ ಟೋಟಲಿ ಎಫೆಕ್ಟ್ ಆಗೋರಿಗೆ ಪೇರೆಂಟ್ಸಿಗೆಲ್ಲ ತುಂಬ ಕಷ್ಟ ಆಯಿತು ಅವಾಗ. ಆಮೇಲೆ ಇನ್ನೊಂದು ಈ ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು, ಇದರಲ್ಲಿಯೂ ಕೂಡ ತುಂಬ ಆಕ್ಟಿವ್ ಆಗಿ ತೊಡಗಿಸಿಕೊಳ್ಳುವವರು ಇರ್ತಾರೆ. ಬೇರೆ ಊಟ ತಿಂಡಿ ಉಳಿದದ್ದು ಎಲ್ಲವನ್ನು ಕೂಡ ಮರೆತು ಇಂತಹ ಒಂದು ಸೋಷಿಯಲ್ ಗ್ರೂಪ್ನಲ್ಲಿ ಇರುವಂಥ ಆಕ್ಟಿವಿಟೀಸ್ ತೋರಿಸುವಂಥದ್ದು, ಇದು ಕೂಡ ಒಂದು ಮಾನಸಿಕ ವ್ಯತ್ಯಯದ ಒಂದು ಚಿಹ್ನೆ. ಹೇಗೆ ಇವಾಗ ಏನಾಗಿದೆ ಅಂದರೆ ಹ್ಯೂಮನ್ ಟು ಹ್ಯೂಮನ್ ಇಂಟರಾಕ್ಷನ್ ಇಸ್ ಹಾರ್ಡ್ಲಿ ದೇರ್. ಸೊ ಈಗ ನೀವು ನೋಡ್ತಾ ಇದ್ದೀರಿ ಮೇಂಟೈನಿಂಗ್ ಫೇಸ್ ಟು ಫೇಸ್ ಮಾತಾಡೋದಿಲ್ಲ. ಈಗ ಜನರಿಗೆ ನೀವು ಈಗಿನ ಕಾಲದ ಮಕ್ಕಳಿಗೆ ನೋಡಿದರೆ ಸಹ ದೇ ವಿಲ್ ನಾಟ್ ಮೇಂಟೈನ್ ಐ ಕಾಂಟ್ಯಾಕ್ಟ್. ಎಲ್ಲಿಯೂ ಕೆಳಗೆ ನೋಡಿ ಮಾತಾಡ್ತಾರೆ. ದೇ ಡೋಂಟ್ ಹ್ಯಾವ್ ದಟ್ ಹ್ಯೂಮನ್ ಟಚ್ ಅಂತ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಅವರು ಟ್ವಿಟ್ಟರ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ನ ಸೀನಿಯರ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ಇನ್ಸ್ಟಾ ಎಲ್ಲ, ಸ್ನ್ಯಾಪ್ಚಾಟ್ ಎಲ್ಲ, ಡಿಸ್ಕಾರ್ಡ್ ಎಲ್ಲ ಯಂಗ್ಸ್ಟರ್ಸ್ ಯೂಸ್ ಮಾಡ್ತಾರೆ. ಇದರಲ್ಲಿ ಹೇಗಾಗ್ತದೆ ಅಂದರೆ ದೇ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್, ವರ್ಚುವಲ್ ಫ್ರೆಂಡ್ಸ್ ಫ್ರಮ್ ಎವ್ರಿವೇರ್. ಸೊ ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಪರ್ಸನ್ಸ್ ಐ ನೋ ಹ್ಯಾಸ್ ಫ್ರೆಂಡ್ಸ್ ಫ್ರಮ್ ಕೊರಿಯಾ. ಸೊ ಈಗ ಕನ್ನಡ ಬರೀಲಿಕ್ಕೆ ಬರೋದಿಲ್ಲ ಅಂದ್ರೂ ಕೊರಿಯನ್ ಬರ್ತದೆ. ಕೊರಿಯನ್ ಇಸ್ ಅ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಆ ಥರ ದಿಸ್ ಇಸ್ ದ ವರ್ಚುವಲ್ ಲೈಫ್ ದಟ್ ವಿ ಆರ್ ಲಿವಿಂಗ್, in which people connect with people who are not in their real life but are not able to connect with people who are there in the house. ಮನೆಯವರ ಜೊತೆಗೆ ಸಂಬಂಧಗಳು ಇಲ್ಲದಿದ್ರು ಕೂಡ ದೂರದ ಯಾರೋ ವ್ಯಕ್ತಿಯ ಜೊತೆಗೆ ಮಾತನಾಡಬಹುದು. XYZ ಅದರದ ಐಡೆಂಟಿಟೀಸ್ ಅವರಿಗೆ ಆಕ್ಚುಲಿ ಗೊತ್ತಿರೋದಿಲ್ಲ, ಬಟ್ ದೇ ಆರ್ ದೇರ್ ಕ್ಲೋಸ್ ಫ್ರೆಂಡ್ಸ್, ದೇ ಟೆಲ್ ದೆಮ್ ದೇರ್ ಸೀಕ್ರೆಟ್ಸ್. ಸೊ ಆ ಥರ ಒಂದು ಸ್ಟೇಜಿಗೆ ನಾವು ಬಂದಿದ್ದೇವೆ. ಸೊ ಆ ಸ್ಟೇಜಲ್ಲಿ ಸರ್ ಸಪೋಸ್ ಸಮ್ ಪರ್ಸನ್ ಹೂಮ್ ದೇ ಲೈಕ್ ಡಸ್ ನಾಟ್ ವ್ಯಾಲಿಡೇಟ್ ದೆಮ್. ಫಾರ್ ಎಕ್ಸಾಂಪಲ್ ಅವ್ರು ಏನೋ ಪಿಕ್ಚರ್ ಹಾಕಿರ್ತಾರೆ, ಏನೋ ಮಾಲಿಗೆ ಹೋಗಿದ್ದು ಒಂದು ಐಸ್ ಕ್ರೀಮ್ ತಿಂತಾ ಇದ್ದಾರೆ ಅಂತ, ಅದಕ್ಕೆ ಅವರು ಲೈಕ್ ಬರಲಿಲ್ಲ ಅಂದರೆ ಅವರಿಗೆ ಬೇಜಾರಾಗ್ತದೆ. So getting like from their peer group has become the purpose of existence now. ಮಾತನಾಡ್ತಾ ಒಂದು ವಿಷಯವನ್ನ ಹೇಳಿದ್ರು, ಕೆಲವೊಂದು ಸಾರಿ ಇಂಥ ಒಂದು ಡಿಪ್ರೆಷನ್ ಅಥವಾ ಖಿನ್ನತೆ ಸುಸೈಡ್ಗೂ ಕೂಡ ಅಂದರೆ ಅಟೆಂಪ್ಟ್ ಮಾಡೋದಕ್ಕೂ ಕೂಡ ಕಾರಣ ಆಗ್ಬೋದು ಅಂತ ಸ್ವಲ್ಪ ಇದ್ರ ಬಗ್ಗೆ ಹೇಳಿ. Suicide is a very serious topic psychiatrically. So recently 10th September was World Suicide Prevention Day. So awaga we realized that so many people, when we were educating others, so many people every year commit suicide. ಸೊ ಆ್ಯಸ್ ಸೈಕಾಟ್ರಿಸ್ಟ್ ನಮಗೆ ಅಟೆಂಪ್ಟೆಡ್ ಸುಯಿಸೈಡ್ಸ್ ತುಂಬ ನೋಡಲಿಕ್ಕೆ ಬರ್ತದೆ. ಸಮ್ಟೈಮ್ಸ್ ಆರ್ ಓನ್ ಪೇಷನ್ಸ್ ಅಟೆಂಪ್ಟ್ ಆ್ಯಂಡ್ ದೆನ್ ವಿ ಗೋ ಥ್ರೂ ದ ಪ್ರಾಸೆಸ್. ಕೆಲವು ಸಲ ಈಗ ನ್ಯೂಸ್ ಪೇಪರಲ್ಲಿ ನಾವು ಓದ್ತೇವೆ. ಸೊ ಇಟ್ ಇಸ್ ಅ ಸೋಷಿಯಲ್ ಇಶ್ಯೂ ಆಲ್ಸೋ. ಸೊ ಸೈಕಾಟ್ರಿಕ್ ಇಲ್ನೆಸಸ್ಸಲ್ಲಿ ಸುಯಿಸೈಡ್, ಡಿಪ್ರೆಷನ್ ಕಾಯಿಲೆಯಲ್ಲಿ ಡಿಪ್ರೆಷನ್ ಸಿವಿಯರ್ ಆದರೆ ಸುಯಿಸೈಡಿಗೆ ಜನರಿಗೆ ಮನಸ್ಸು ಬರುತ್ತೆ. ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದರೆ ಆಲ್ಕೋಹಾಲ್ ಡಿಪೆಂಡೆನ್ಸಲ್ಲಿ ಇಂಟಾಕ್ಸಿಕೇಟೆಡ್ ಸ್ಟೇಟಲ್ಲಿ ಪೀಪಲ್ ಅಟೆಂಪ್ಟ್ ಸುಯಿಸೈಡ್. So suicide there are a lot of causes. Almost about 10 to 15% of all mental ill people may attempt suicide anta heltare. We approach suicide from a biological and a social angle. ಫಾರ್ ಎಕ್ಸಾಂಪಲ್ ಈಗ ಕ್ಯಾಶುವಲ್ಟಿಲಿ ಯಾರು ಹ್ಯಾಂಗಿಂಗ್ ಅಟೆಂಪ್ಟ್ ಮಾಡೋರು ಬಂದ್ರಂದರೆ ಫಸ್ಟ್ ಅವರಿಗೆ ಹ್ಯಾಂಗ್ ಮಾಡಿದ ಫಿಸಿಕಲ್ ಆಗಿ ಏನು ಪ್ರಾಬ್ಲಮ್ ಆಗಿದೆ ಅಲ್ವಾ ಅಂತ ನೋಡಬೇಕಾಗ್ತದೆ. ದೇರ್ ಇಸ್ ಅ ಫ್ರ್ಯಾಕ್ಚರ್ ಆರ್ ಸೆರೆಬ್ರಲ್ ಹೈಪಾಕ್ಸಿಯಾ, ಅದು ರೂಲ್ ಔಟ್ ಮಾಡಬೇಕು. ಅದರಾದ ನಂತರ ಪೇಷಂಟ್ ವೆನ್ ದೇ ಆರ್ ಇನ್ ದೇರ್ ಸೆನ್ಸಸ್ ವಿ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಹೇಗೆ ಆಯಿತು, ವಾಟ್ ಹ್ಯಾಪನ್. ಸೊ ಅವಾಗ ಸುಯಿಸೈಡಲ್ಲಿ ಎಷ್ಟು ಇಂಟೆನ್ಷನ್ ಇತ್ತು, ಎಷ್ಟು ಲೀಥಲ್ ಅಟೆಂಪ್ಟ್ ಇತ್ತು, ಆ ಎರಡು ವಿಷಯ ಬಗ್ಗೆ ನಾವು ಅವ್ರ ಹತ್ರ ಇಂಟರ್ವ್ಯೂ ಮಾಡೋದು. ಇಂಟೆನ್ಷನ್ ಅಂದರೆ ವಾಟ್ ವಾಸ್ ದ ಇಂಟೆಂಟ್, ವಾಸ್ ಇಟ್ ಟು ಡೈ ಆರ್ ವಾಸ್ ಇಟ್ ಟು ಟೀಚ್ ಸಂಬಡಿ ಅ ಲೆಸನ್ ಆರ್ ವಾಸ್ ಇಟ್ ಅಟೆನ್ಷನ್ ಸೀಕಿಂಗ್, ಆ ವಿಷಯದಲ್ಲಿ ವಿಲ್ ಆಸ್ಕ್. ಸೊ ಸಪೋಸ್ ಈಗ US ಅಲ್ಲಿ ಎಲ್ಲ ಫೈರ್ ಆರ್ಮ್ಸ್ ಎಲ್ಲ ಸಿಗುತ್ತೆ. ಸೊ ದ ಲಿಥಾಲಿಟಿ ಈಸ್ ಮೋರ್. ಅದು ಶೂಟ್ ಮಾಡಿದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇವ್. ಬಟ್ ಇನ್ ಇಂಡಿಯಾ ಮೋಸ್ಟ್ ಆಫ್ ದ ಕಾಮನೆಸ್ಟ್ ವೇ ಆಫ್ attempting suicide is either OP poisoning or hanging. So adaralli there are chances of escaping, coming out alive. So we get lot of athara patients, so we end up talking to them. Many of them have situational factors, andre sudden agi eno loss agirtade, financial stress agirtade, relationship breakup agirtade, or they are suddenly in a crisis, adakke ಏನು ಮಾಡಬೇಕು ಅಂತ ಗೊತ್ತಾಗಿರಲ್ಲ. ಸೊ ಅಟೆಂಪ್ಟ್ ಮಾಡಿರ್ತಾರೆ. Intent to die may be there, but because they have not planned the attempt, the lethality may not be that strong. So they are able to come out. ಹೌದು, when they feel very helpless and ಫ್ಯೂಚರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿರಾಶೆಯಿಂದ ಜಾಸ್ತಿ ಆದರೆ they will attempt.
ಇನ್ನೊಂದು ವಿಚಾರ, ಈ ಮರೆಗುಳಿತನ ಅಥವಾ ಅಲ್ಜಿಮರ್ಗೆ ಸಂಬಂಧಪಟ್ಟಂತಹದ್ದು, ಇದು ಯಾವ ರೀತಿಯ ಒಂದು ಕಾಯಿಲೆ, ಯಾವ ರೀತಿಯ ಒಂದು ದುಷ್ಪರಿಣಾಮ ಉಂಟಾಗ್ತದೆ, ಇದರ ನಿರ್ವಹಣೆ ಹೇಗೆ? Recently 21st September was World Alzheimer's Day. ಸೊ ಆ ದಿವಸ ನಾವು ಅದು Alzheimer's is the commonest form of dementia. 60-70% ಆಫ್ ಆಲ್ ಡಿಮೆನ್ಷಿಯಾಸ್ ಆರ್ Alzheimer's. ಸೊ Alzheimer's ಕಾಯಿಲೆಯಲ್ಲಿ ಒಂದು 60 years ಆದ ನಂತರ more and more people will develop this illness. It is age related. Okay. So if I also end up crossing the 65-80 order, I can also get dementia. It is more common in women. 3 times more common in women than in men. ಬರುವುದಕ್ಕೆ ಕಾರಣ ಏನು? Age. The brain is degenerating. Machine ಹಳೆ ಆಯ್ತು. ರಿಪೇರಿ ಇಲ್ಲ. ರಿಪೇರ್ ಅಂದ್ರೆ it is degenerating. So age ಜಾಸ್ತಿ ಆಗುವಾಗ ಮಿದುಳು shrink ಆಗೋದು ಅಂತ ಹೇಳ್ತಾರಲ್ಲ, shrink ಆಗ್ತದೆ. It shrinks. Actually it shrinks. So and the brain tissue is replaced by senile plaques, neurofibrillary tangles. ಸೊ ಅದರಿಂದ ಅದು ಬ್ರೈನ್ ಶ್ರಿಂಕ್ ಆಗಿದಾಗೆ ಆಯಿತು ಅಂತ, ಟು ಕೀಪ್ ಇಟ್ ಸಿಂಪಲ್. ಸೊ ಬ್ರೈನ್ ಅದು ಏನೇನು ಫಂಕ್ಷನ್ಸ್ ಇರುತ್ತೆ, ಬೀಟ್ ಮೆಮರಿ, ಲರ್ನಿಂಗ್, ಪರ್ಸನಾಲಿಟಿ, ಆಕ್ಟಿವಿಟೀಸ್ ಮಾಡೋದು, ಅದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ದ ಪರ್ಸನ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಡಿಪೆಂಡೆಂಟ್ ಆನ್ ಅದರ್ಸ್ ಫಾರ್ ಲಿವಿಂಗ್. ಇಟ್ ಸ್ಟಾರ್ಟ್ಸ್ ಆಫ್ ವಿತ್ ರೀಸೆಂಟ್ ಮೆಮರಿ ಪ್ರಾಬ್ಲಮ್ಸ್, ಅಂದರೆ ಇತ್ತೀಚೆಗೆ ಆಗಿರೋ ವಿಷಯ ನೆನಪಿರೋದಿಲ್ಲ, ಹಳೇದೆಲ್ಲ ನೆನಪಿರ್ತದೆ. ಸೊ ಕೆಲವರು ಸಹ ಫ್ಯಾಮಿಲಿ ಮೆಂಬರ್ಸಿಗೆ ಕನ್ಫ್ಯೂಸ್ ಆಗ್ತದೆ, ಇವ್ರು ಬೇಕಂತ ಮಾಡೋದು, ಹಳೇದೆಲ್ಲ ಹಳೇದು ಕತೆ ಹೇಳ್ತಾ ಹೋಗ್ತಾರೆ. ಈಗ ಊಟ ಮಾಡಿದ್ದು ಮೇಲೆ ಮರ್ತು ಹೋಗ್ತದೆ, ಊಟ ಕೊಡಲಿಲ್ಲ, ತಿಂಡಿ ಕೊಡಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತ. ಇನ್ನೊಂದು ವಿಷಯ, ಈ ಚಿತ್ತ ವಿಕಲತೆಗೆ ಸಂಬಂಧಪಟ್ಟಂತಹದ್ದು, ಇದರ ಬಗ್ಗೆ ಹೇಳಿ. ಚಿತ್ತ ವಿಕಲತೆ, ಸ್ಕಿಜೋಫ್ರೇನಿಯಾ, one of the serious mental disorders, but luckily not so common. 1% of the population will have. ಇದರಲ್ಲಿ ಏನಾಗುತ್ತೆ ಅಂದರೆ ಬ್ರೈನಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಡೋಪಮೀನ್ ಅಂತ, ಅದರದ್ದು ಇಂಬ್ಯಾಲೆನ್ಸಲ್ಲಿ ಇದು ಕಾಯಿಲೆ ಬರುತ್ತೆ. ಈ ಕಾಯಿಲೆ ಸ್ಟಾರ್ಟ್ ಆಗೋದು ಅರ್ಲಿ ಇಯರ್ಸಲ್ಲಿ, ಟೀನೇಜ್ 20s. ಅದರಲ್ಲಿ ಪೇಷಂಟ್ಸ್ ಇದು ಥಿಂಕಿಂಗ್ ಎಫೆಕ್ಟ್ ಆಗ್ತದೆ, ಪರ್ಸೆಪ್ಷನ್ ಎಫೆಕ್ಟ್ ಆಗ್ತದೆ. ಥಿಂಕಿಂಗ್ ಅಂದರೆ ಒಂಥರ ಬ್ರೈನ್ ಫುಲ್ಲಿ ಡೀರೇಲ್ ಆಗಿದಾಗ, ನನಗೆ ಯಾರು ಫಾಲೋ ಮಾಡ್ತಾ ಇದ್ದಾರೆ, ನನ್ನ ಬ್ರೈನಲ್ಲಿ ಯಾರು ಚಿಪ್ ಆಗಿದ್ದಾರೆ, ನನಗೆ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಂದು ಆ್ಯಕ್ಷನ್ಸ್ ನನ್ನ ಕಂಟ್ರೋಲಲ್ಲಿ ಇಲ್ಲ. This is not as simple as I say. Their entire life will start revolving around those beliefs. ಮತ್ತು ಅವರಿಗೆ ಅದೃಶ್ಯವಾಗಿ ಧ್ವನಿಗಳು ಕೇಳೋದು, ನಿಜ ಇರುವುದಿಲ್ಲ, ಯಾರು ಕರೆದಾಗೆಲ್ಲ ಯಾರು ಫುಲ್ ಮಾತಾಡಿದಾಗೆ ಕೇಳೋದು. ಸೊ ಪೇಷಂಟ್ಸ್ ವಿಲ್ ಸೇ ದಟ್ ದೇ ಹ್ಯಾವ್ ಪೀಪಲ್ ಕಮೆಂಟಿಂಗ್ ಆನ್ ಎವ್ರಿ ಆ್ಯಕ್ಷನ್ ದಟ್ ದೇ ಆರ್ ಟೇಕಿಂಗ್. ಸೊ ಈಗ ಅವಳು ನಡೀತಾ ಇದ್ದಾಳೆ, ಈಗ ಮಾತಾಡ್ತಾ ಇದ್ದಾಳೆ, ಈಗ ಪಾತ್ರೆ ತೊಳಿತಾ ಇದ್ದಾಳೆ, ಅವಳು ಹೀಗೆ, ಅವಳು ಹಾಗೆ, ಇದು ಕಂಟಿನ್ಯೂಸ್ ಆಗಿ ಆ್ಯಸ್ ಅ ರನ್ನಿಂಗ್ ಕಮೆಂಟ್ರಿ ಕಿವಿಯಲ್ಲಿ ಕೇಳಿಸ್ತಾ ಇರೋದು. ಸೊ ಇಫ್ ಯು ಡೂ ಅ ಫಂಕ್ಷನಲ್ MRI ಫಾರ್ ದೀಸ್ ಪೇಷಂಟ್ಸ್, brain areas which are stimulated are the same areas which are stimulated in normal hearing. Okay. So ಇದರ ಅರ್ಥ ಏನು, that there is no real sound, but the brain, because of the chemical imbalance, is making the person hear the sound when it's not there. So it's entirely biological. It has to be treated. ಇದಕ್ಕೆ ನೀವು ಅಂದರೆ ಬಿಲೀಫ್ಸಲ್ಲಿ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಹ್ಯಾಸ್ ಟು ಬಿ. ಸೊ ಡೋಪಮೀನ್ ರಿಸೆಪ್ಟರ್ ಆ್ಯಂಟಗೋನಿಸ್ಟ್ ಕೊಡೋದೇ ಇದಕ್ಕೆ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸರಿ ಈ ಚಿತ್ತ ವಿಕಲತೆಯ ಸಂದರ್ಭದಲ್ಲಿಯೂ ಕೂಡ ಇನ್ನೊಬ್ಬರನ್ನು ಹೊಡೆಯುವಂತಹದ್ದು, ಬಡಿಯುವಂತಹದ್ದು, ಇದ್ದ ವಸ್ತುಗಳನ್ನೆಲ್ಲ ಬಿಸಾಡುವಂಥದ್ದು, ಇಂಥ ಪ್ರವೃತ್ತಿಯನ್ನು ಕೂಡ ಮಾಡೋದನ್ನು ನೋಡ್ತೀವಿ. ಇದಕ್ಕೆ ಕಾರಣ ಏನು? ಇಟ್ಸ್ ರಿಯಲಿ ಸ್ಯಾಡ್, ಬಿಕಾಸ್ ಪೇಷಂಟಿಗೆ ಬಿಲೀಫ್ ಇರುತ್ತೆ, ನನಗೆ ಆ ಪರ್ಸನ್ ಹೊಡಿಲಿಕ್ಕೆ ಬರ್ತಾರೆ, ಅವ್ರು ನನಗೆ ಕೊಲೆ ಮಾಡ್ತಾರೆ. ಸೊ ಒಫೆನ್ಸ್ ಅವರನ್ನು, ಹೌದು, ಸೊ ಒಫೆನ್ಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್. ಸೊ ಅವರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ದೇ ವಿಲ್ ಲ್ಯಾಶ್ ಔಟ್. ಸೊ ಇಟ್ ಈಸ್ ಇನ್ ರೆಸ್ಪಾನ್ಸ್ ಟು ದೇರ್ ಬಿಲೀಫ್ ಸಿಸ್ಟಮ್. ಅದೇ ಡೋಪಮೀನ್ ರಿಸೆಪ್ಟರ್ ಆ್ಯಂಟಗೋನಿಸ್ಟ್ ಪೇಷಂಟಿಗೆ ಕರೆಕ್ಟಾಗಿ ಸಿಕ್ಕಿದ್ರೆ ಆ ಪೇಷಂಟ್ ಒಟ್ಟಿಗೆ ಆ ಪರ್ಸನ್ ಒಟ್ಟಿಗೆ ಅವರು ಟೀ ಕಾಫಿ ಮಾಡಲಿಕ್ಕೆ ಸಹ ರೆಡಿ ಆಗ್ತಾರೆ. ಸರ್, ಈಗ ಸಾಕಷ್ಟು ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ವಿ. ಇದಕ್ಕೆ ಒಂದು ಪರಿಣಾಮಕಾರಿಯಾದಂತಹ ಒಂದು ಪರಿಹಾರ ಅಥವಾ ಚಿಕಿತ್ಸೆ ಹೇಗೆ ಅಂತ? ಮೆಂಟಲ್ ಇಲ್ನೆಸ್ ಬಗ್ಗೆ ಪರ್ಸೆಪ್ಷನ್ ಜನರಲ್ ಪಬ್ಲಿಕಲ್ಲಿ ಕೆಲವರಿಗೆ ಸರಿಯಾಗಿ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ಪೇಷಂಟ್ಸ್ ಬರುವಾಗ ನನ್ನ ಹತ್ರ ಕೇಳ್ತಾರೆ, ಲೈಫ್ ಲಾಂಗ್ ಮೆಡಿಸಿನ್ ಕೊಡ್ತೀರಾ? ದಟ್ ಈಸ್ ಒನ್ ರಾಂಗ್ ಕನ್ಸೆಪ್ಷನ್. ಸಪೋಸ್ ಆಂಗ್ಸೈಟಿ ಡಿಸಾರ್ಡರ್ 2 ಮಂತ್ಸಿಗೆ ಇದ್ದರೆ, ಫಾರ್ ಎಕ್ಸಾಂಪಲ್ ಕೋವಿಡಲ್ಲಿ ಎಷ್ಟೋ ಪೇಷಂಟ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ಕೋವಿಡ್ ಆಯಿತು, ದೇ ವರ್ ವೆರಿ ಸೀರಿಯಸ್, ಇವರಿಗೆ ಆಂಗ್ಸೈಟಿ ಶುರು ಆಯಿತು. ಸೊ ದೇ ವರ್ ಇಲ್ ಫಾರ್ ಅಬೌಟ್ 15 to 20 days. ಮ್ಯಾಕ್ಸಿಮಮ್ ದೇ ರಿಕ್ವೈರ್ಡ್ ಮೆಡಿಸಿನ್ಸ್ ಫಾರ್ 3 months. ಅದರಾದಂತ ಸ್ಟಾಪ್ಡ್. ಈಗ ಫಸ್ಟ್ ಎಪಿಸೋಡ್ ಆಫ್ ಡಿಪ್ರೆಷನ್ ಐ ವಿಲ್ ನಾಟ್ ಟ್ರೀಟ್ ಬಿಯಾಂಡ್ 6 to 9 months. ಸೊ ವಿದಿನ್ 2 or 3 weeks patient will be getting better. 6 weeks ಅಲ್ಲಿ patient will be fine with the medicines which are excellent now. And within 6 to 9 months medicines are stopped. So one thing is, the medicines are not given lifelong, unless of course it is bipolar illness or schizophrenia, in which maintenance treatment is for life.
ಅದು ನೀವು ಯಾವ ಸೈಕಾಟ್ರಿಸ್ಟ್ ಹತ್ರ ಹೋದರೆ ಸಹ ದ ಟ್ರೀಟ್ಮೆಂಟ್ ಡಸ್ ನಾಟ್ ಚೇಂಜ್. ಇಟ್ ಇಸ್ ಪ್ರೋಟೋಕಾಲ್ ಬೇಸ್ಡ್, ಇಟ್ ಇಸ್ ಬೇಸ್ಡ್ ಆನ್ ದ ಬುಕ್ಸ್. ಸೆಕೆಂಡ್ ಇಸ್ ಮೈಲ್ಡ್ ಕೇಸಸ್ಗೆ ಸಮಾಲೋಚನೆಯಲ್ಲಿ ಕೌನ್ಸಿಲಿಂಗಲ್ಲಿ ಸುಧಾರಿಸ್ಬೋದು. ಸೊ ಈಗ ಸಪೋಸ್ ರಿಲೇಶನ್ಶಿಪ್ ಬ್ರೇಕಪ್ ಆಗಿದೆ, ಅದ್ರ ಬಗ್ಗೆ ಬೇಸರ ಆಗ್ತಾ ಇದೆ, ಅದಕ್ಕೆ ಟ್ಯಾಬ್ಲೆಟ್ಸ್ ಬೇಡ. ಅದು ಒಂದು ಲೆವೆಲ್ ಆಫ್ ಸಿವಿಯಾರಿಟಿ ಕ್ರಾಸ್ ಆದ ನಂತರ ಮಾತ್ರ ಟ್ಯಾಬ್ಲೆಟ್ಸ್ ಬೇಕಾಗಿರೋದು. ಅದರ್ವೈಸ್ ಇಟ್ ಕ್ಯಾನ್ ಬಿ ಸಾರ್ಟೆಡ್ ಔಟ್ ಬೈ ಕೌನ್ಸಿಲಿಂಗ್. ಮತ್ತೆ ಕೆಲವು ಈಗ ಮೆಡಿಸಿನ್ಸ್ ಕ್ಯಾನ್ ಬಿ ಆಫ್ ವೇರಿಯಸ್ ಟೈಪ್ಸ್. ದೇರ್ ಆರ್ ಸೆಡೇಟಿವ್ ಹಿಪ್ನಾಟಿಕ್ಸ್ ವಿಚ್ ಹೆಲ್ಪ್ ಇನ್ ಸ್ಲೀಪ್. ದೆನ್ ದೇರ್ ಆರ್ ಆಂಟಿಡಿಪ್ರೆಸೆನ್ಸ್ ವಿಚ್ ಹೆಲ್ಪ್ ದೆಮ್ ಟು ಕಮ್ ಔಟ್ ಆಫ್ ಡಿಪ್ರೆಷನ್. ಆ್ಯಂಟಿ ಆಂಗ್ಸೈಟಿ ಮೆಡಿಸಿನ್ಸ್ ಯಾವುದು ಆತಂಕ ಕಾಯಿಲೆಗೆ ಕೊಡ್ಬೋದು. ಮತ್ತು ಮೂಡ್ ಎಲಿವೇಟರ್ಸ್ ವಿಚ್ ಆರ್ ಆಲ್ಸೋ ಆ್ಯಂಟಿಡಿಪ್ರೆಸೆನ್ಸ್. ದೆನ್ ಮೂಡ್ ಸ್ಟೆಬಿಲೈಸರ್ಸ್ ಯಾವುದು ನಾವು ಮೇನಿಕ್ ಎಪಿಸೋಡ್ಸಿಗೆ ಉನ್ಮಾದ ಖಿನ್ನತೆ ಕಾಯಿಲೆಗೆ ಕೊಡೋರು ಮೆಡಿಸಿನ್ಸ್. ಮತ್ತು ಚಿತ್ತ ವಿಕಲತೆಗೆ ಕೊಡುವ ಸೆರೋಟೋನಿನ್ ಡೋಪಮಿನ್ ಆಂಟೋಗೊನಿಸ್ಟ್ಸ್, ದೀಸ್ ಆ್ಯಂಟಿಸೈಕಾಟಿಕ್ಸ್. ಮತ್ತು ಡಿಮೆನ್ಷಿಯಾ ಅಂದರೆ ಆಲ್ಝೈಮರ್ಸ್ ಕಾಯಿಲೆಗೆ ಕೊಡುವವರು ಕಾಗ್ನಿಟಿವ್ ಎನ್ಹಾನ್ಸಸ್ ಅಂದರೆ ಥಿಂಕಿಂಗನ್ನು ಇಂಟೆಲಿಜೆನ್ಸನ್ನು ಹೆಲ್ಪ್ ಮಾಡಲಿಕ್ಕೆ ಮೆಡಿಸಿನ್ಸ್ ಕೊಟ್ಟಿರೋದು ಆ ಕಾಯಿಲೆಗಳಿಗೆ. ಮತ್ತು ಅದೇ ಥರ ದೇರ್ ಆರ್ ಲಾಟ್ ಆಫ್ ಮೆಡಿಸಿನ್ಸ್ ಇನ್ ಸೈಕಾಟ್ರಿ. ಇನ್ನೊಂದು ಈಗ ಹೊಸತ್ತು ಟ್ರೀಟ್ಮೆಂಟ್ಸ್ ಬಂದಿದೆ, ದಟ್ ಇಸ್ ಕಾಲ್ಡ್ ಎಸ್ RTMS, ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್, ವಿಚ್ ಇಸ್ ಅವೈಲಬಲ್ ಇನ್ ಸರ್ಟನ್ ಸೆಂಟರ್ಸ್ ಫಾರ್ ಸರ್ಟನ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್. ಮೊದಲೇ ಇಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ, ಶಾಕ್ ಥೆರಪಿ, ಇಲೆಕ್ಟ್ರೋ ಸ್ಟಿಮ್ಯುಲೇಷನ್ ಥೆರಪಿ ಅಂತ ತುಂಬ ಕೊಡ್ತಾ ಇದ್ರು. ಇವಾಗ ಅದರದ್ದು ಯೂಸ್ ಸ್ವಲ್ಪ ಕಮ್ಮಿ ಆಗಿದೆ. ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ ಸಿವಿಯರ್ಲಿ ಇಲ್ ಡಿಪ್ರೆಸ್ಡ್ ಪೇಷಂಟ್ಸ್, ಸಿವಿಯರ್ಲಿ ಕ್ಯಾಟಟೋನಿಕ್ ಪೇಷಂಟ್ಸ್. ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ, ಕಂಪನ್ ವಿದ್ಯುತ್ ಚಿಕಿತ್ಸೆ, ಅದರಲ್ಲಿ ಸಹ ಸೊ ಅದರಲ್ಲಿ ಸಹ ಇಂಪ್ರೂವ್ಮೆಂಟ್, ಕೆಲವು ಸಿವಿಯರ್ ಕಾಯಿಲೆಯಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಬರುತ್ತೆ. ಆಮೇಲೆ ಇನ್ನೊಂದು ಪ್ರಮುಖವಂತ ವಿಷಯದ ಬಗ್ಗೆ ನಾವು ಮಾತನಾಡಬೇಕು. ಈಗ ಈ ಮಾನಸಿಕ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಕುಟುಂಬದವರ ಒಂದು ಜವಾಬ್ದಾರಿ ಏನು ಅಂತ. ಈಗ ಫ್ಯಾಮಿಲಿ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೊಸೈಟಿ. ಸೊ ವಿದೌಟ್ ಫ್ಯಾಮಿಲೀಸ್ ಹೆಲ್ಪ್ ನೋಬಡಿ ಕ್ಯಾನ್ ರಿಯಲಿ ಕಮ್ ಅಪ್ ಇನ್ ಲೈಫ್. ಈಗ ಇದೆಲ್ಲ ನಮಗೆ ಗೊತ್ತಿದೆ. ಸೊ ನಮಗೆ ಸಿಕ್ಕಾಗುವಾಗ ಈಗ ಸಪೋಸ್ ನಮಗೆ ಜ್ವರ ಬಂತು ಅಂತ ತಿಳ್ಕೊಳ್ಳಿ. ಸೊ you need somebody to ask you how you are, to give you food, to give you medicine, to take you to the doctor. Similarly, in mental illness, the same kind of approach is required from family to understand, to accept that it is an illness. Second is to take to the doctor, to take to the psychiatrist. Third is make sure the person is taking medicine. ಈಗ ಆಂಗ್ಸೈಟಿ ಡಿಪ್ರೆಷನ್ಗೆ ಪೇಷಂಟ್ ಅವರಷ್ಟಿಗೆ ಮೆಡಿಸಿನ್ ತೊಗೊಳ್ಳಿಕ್ಕೆ ಒಪ್ತಾರೆ, ಅಂದರೂ ಬೈಪೋಲರ್ ಸೈಕೋಸಿಸ್ಗೆ ಅವ್ರು ತೊಗೊಳ್ಳಲ್ಲ. ಸೊ ಮೆಡಿಸಿನ್ ಕೊಡಬೇಕಾಗುತ್ತೆ. ಫ್ಯಾಮಿಲಿ ಹ್ಯಾಸ್ ಟು ಟೇಕ್ ದಟ್ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ. ಸೊ ಈಗ ಖಿನ್ನತೆ ಇರುವಾಗ ಪೇಷಂಟ್ಸಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಖಿನ್ನತೆ ಫಿನಿಶ್ ಆದ ನಂತರ ದ ಎಪಿಸೋಡ್ ಇಸ್ ವೆನ್ ಇಟ್ಸ್ ಓವರ್, ದೇ ಕ್ಯಾನ್ ಬಿಕಮ್ ಲೈಕ್ ಬಿಫೋರ್. ಸೊ ಮೆನಿ ಟೈಮ್ಸ್ ಪೇಷಂಟ್ಸ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಟೆಲ್, ಡಾಕ್ಟರ್ ಐ ಆಮ್ ಫೀಲಿಂಗ್ ಲೈಕ್ ಬಿಫೋರ್. ಆ್ಯಂಡ್ ದ್ಯಾಟ್ ಈಸ್ ಒನ್ ಆಫ್ ದ ಮೋಸ್ಟ್ ರಿವಾರ್ಡಿಂಗ್ ಪಾರ್ಟ್ ಆಫ್ ಬೀಯಿಂಗ್ ಅ ಸೈಕಾಟ್ರಿಸ್ಟ್. ಕೊನೆಯ ಪ್ರಶ್ನೆಯನ್ನ ಕೇಳಬೇಕು. ಈ ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಬಾರದೇ ಇರಬೇಕಿದ್ರೆ ನಮ್ಮ ಜೀವನ ಶೈಲಿ, ಜೀವನ ಕ್ರಮ ಹೇಗಿರಬೇಕು ಅಂತ. ಸೊ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ವಿ ಹ್ಯಾವ್ ಟು ಹ್ಯಾವ್ ಅ ವರ್ಕ್ ಲೈಫ್ ಬ್ಯಾಲೆನ್ಸ್. ಸೊ ಈಗ ಸ್ಟಾರ್ಟಿಂಗಲ್ಲಿ ಬೇಸಿಕ್ ಥಿಂಗ್ಸ್ ಲೈಕ್ ರೆಸ್ಟ್, ರೆಕ್ರಿಯೇಷನ್, ನ್ಯೂಟ್ರಿಷನ್, ಅವಾಯ್ಡಿಂಗ್ ಡ್ರಗ್ಸ್, ಅದೆಲ್ಲ ನಮ್ಮ ಲೈಫ್ ಸ್ಟೈಲ್ ಇಸ್ ಅ ನ್ಯಾಚುರಲ್ ಪಾರ್ಟ್. ಮೆಂಟಲ್ ಇಲ್ನೆಸ್ ಸ್ಪೆಸಿಫಿಕ್ ಆಗಿ ಬರಬಾರ್ದು ಅಂದರೆ, ಸಪೋಸ್ ದೇರ್ ಇಸ್ ಅ ಸ್ಟ್ರಾಂಗ್ ಜೆನೆಟಿಕ್ ಹಿಸ್ಟ್ರಿ in your family of mental illness, be aware that it can come to you. Stay away from drugs, because drugs will unmask the risk of psychiatric illnesses. Have a healthy lifestyle. ಸ್ಲೀಪ್ ವೇಕ್ ಪ್ಯಾಟರ್ನ್ಸಿಗೆ ರೆಗ್ಯುಲರ್ ಆಗಿರಿ, ಬಿಕಾಸ್ ಸ್ಲೀಪ್ ಡಿಪ್ರೈವೇಷನಲ್ಲಿ ಕೆಲವು ಸೈಕ್ಯಾಟ್ರಿಕ್ ಇಲ್ನೆಸಸ್ ಸ್ಟಾರ್ಟ್ ಆಗುತ್ತೆ. ಹೌದು, ಸರಿಯಾಗಿ ಎಸ್ಪೆಷಲಿ ಮಕ್ಕಳಿಗೆ ನಾನು ಇದು ಹೇಳೋದು, ಬಿಕಾಸ್ ಮೋಸ್ಟ್ ಸೈಕ್ಯಾಟ್ರಿಕ್ ಇಲ್ನೆಸಸ್ ಲೈಕ್ ಸ್ಕಿಜೋಫ್ರೇನಿಯಾ ಆಗಲಿ, ಇಟ್ ಸ್ಟಾರ್ಟ್ಸ್ ಇನ್ ಯುವರ್ ಟೀನ್ಸ್. ಸೊ ಇಫ್ ಯು ಆರ್ ಇನ್ ಸೆಕೆಂಡ್ PUC, ಯು ಹ್ಯಾವ್ ಟೇಕನ್ ಸೈನ್ಸ್ ಆ್ಯಂಡ್ ಯು ಆರ್ ಸ್ಟಡಿಂಗ್ ಟಿಲ್ ನೈಟ್ 2 o'clock 3 o'clock, ಬ್ಯಾಡ್ ಐಡಿಯಾ. ಬಿಕಾಸ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೈಕೋಸಿಸ್ ಇದ್ದರೆ ಸ್ಲೀಪ್ ಡಿಪ್ರೈವೇಷನಲ್ಲಿ ಸಹ ಸೈಕೋಸಿಸ್ ಸ್ಟಾರ್ಟ್ ಆಗ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಗುಡ್ ಸ್ಲೀಪ್ ವೇಕ್ ಸೈಕಲ್. ಸೊ ಸ್ಟೇ ಅವೇ ಫ್ರಮ್ ಡ್ರಗ್ಸ್, ಹ್ಯಾವ್ ಅ ಗುಡ್ ಸ್ಲೀಪ್ ವೇಕ್ ಸೈಕಲ್, ಡೂ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸೊ ನೀವು ಎಷ್ಟಾದರೂ ಬ್ಯುಸಿ ಆಗಿದ್ದರೆ, ಹೈ ಪರ್ಫಾರ್ಮರ್ ಇದ್ದರೆ ಸಹ, ಇಫ್ ಯುವರ್ ಸ್ಟ್ರೆಸ್ ಲೆವೆಲ್ಸ್ ಆರ್ ಹೈ, ಯುವರ್ ಹೆಲ್ತ್ ವಿಲ್ ಕಿಲ್ ಯು. ಸೊ ಯು ಮೇ ಬಿ ಅಂಬಿಷಿಯಸ್, ಯು ಮೇ ಬಿ ಫೋಕಸ್ಡ್, ಬಟ್ ಡೋಂಟ್ ನೆಗ್ಲೆಕ್ಟ್ ಯುವರ್ ಹೆಲ್ತ್. ಟುಡೇ ಇಸ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ. ಇದು 10th October ನಾವು ಪ್ರತಿ ವರ್ಷ ಫ್ರಮ್ WHO ಅಬ್ಸರ್ವ್ ಮಾಡ್ತೇವೆ. ಸೊ ಲೆಟ್ ಅಸ್ ಪ್ಲೆಡ್ಜ್ ದಿಸ್ ಇಯರ್ ನಮ್ಮ ಮಾನಸಿಕ ಆರೋಗ್ಯ ಬಗ್ಗೆ ನಾವು ಗಮನ ಕೊಡ್ತೇವೆ. ಮತ್ತು ನಮ್ಮ ಮನೆ ಹತ್ತಿರದವರಿಗೆ ಆರ್ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಿಗಾದರೂ ಮಾನಸಿಕ ತೊಂದರೆಗಳು ಬಂದರೆ, ವಿದೌಟ್ ಸ್ಟಿಗ್ಮಟೈಸಿಂಗ್, ವಿ ವಿಲ್ ಟೇಕ್ ದಮ್ ಫಾರ್ ಟ್ರೀಟ್ಮೆಂಟ್. ಬಹಳ ಸಂತೋಷ ಡಾಕ್ಟರ್ ಸುಪ್ರಿಯಾ ಹೆಗಡೆಯವರೇ. ಮಾನಸಿಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಏನೇನು ಕ್ರಮವನ್ನು ಕೈಗೊಳ್ಳಬೇಕು, ಹಾಗೂ ಈ ಒಂದು ವಿಶ್ವ ಮಾನಸಿಕ ಆರೋಗ್ಯ ದಿನದ ಒಂದು ಮಹತ್ವ ಏನು, ಈ ವಿಚಾರವಾಗಿ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಇದುವರೆಗೆ
ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ. ಈ ಕುರಿತಾಗಿ ಮಂಗಳೂರಿನ ಫಾದರ್ ಮುಲ್ಲಾಸ್ ಮೆಡಿಕಲ್ ಕಾಲೇಜಿನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುಪ್ರಿಯಾ ಹೆಗ್ಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ.ಎಸ್. ಪ್ರಸಾದ್.